ಇವಳು ಮೋಸಗಾತಿ. ಇದನ್ನೆಲ್ಲ ಏಜೆಗೋಸ್ಕರನೇ ಮಾಡಿದಾಳೆ. ನೀನೊಬ್ಳು ಹೆಣ್ಮಗಳು ತಾನೆ. ನನ್ನ ಮಗಳು ಜೀವನ ಜೊತೆ ಆಟ ಆಡಕ್ಕೆ ನಿನ್ಗೆ ಹೇಗಮ್ಮ ಮನ್ಸು ಬಂತು? ನೋಡಿ, ನಾನ್ ಮಾಡಿರೋದು ಕ್ಷಮೆ ಕೇಳೋಷ್ಟು ಸಣ್ಣ ತಪ್ಪಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ತಂಗಿನ ಉಳಿಸ್ಕೊಳ್ಳೋಕೆ. ಅದ್ ಬಿಟ್ರೆ ಯಾವ ದುರುದ್ದೇಶನೂ ನನ್ಗಿರ್ಲಿಲ್ಲ. ನೀವ್ ತಿಳ್ಕೊಂಡಿರೋ ರೀತಿ ನಾನ್ ಮೋಸಗಾರ್ತಿ ಅಲ್ಲ. ಮತ್ತೆ ನಾಟಕ ಆಡ್ಬೇಡ. ಇವಾಗ ನೀನ್ ಏನೇ ಹೇಳಿದ್ರು ನಾವ್ ಯಾರು ನಂಬಲ್ಲ. ಶ್ವೇತಾ, ನೀನ್ ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನೋಡು, ನನಗೆ ನಿನ್ ಕೋಪ ಅರ್ಥ ಆಗುತ್ತೆ. ನಾನು ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ನೋಡಿ, ನೀವೆಲ್ಲರೂ ಅನ್ಕೊಂಡಾಗೆ ನಾನು ಪ್ಲಾನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರ್ಲಿಲ್ಲ. ನೋಡಿ, ಇದೆಲ್ಲ ಆಗಿದ್ದು ಅಚಾನಕ್ ಆಗಿ ಅಷ್ಟೇ. ಅಜ್ಜಿ ಅಜ್ಜಿ, ಈ ಮದ್ವೆ ನನಗೆ ಆಸಕ್ತಿ ಇರಲಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ನೋಡಿ, ನನ್ನ ತಂಗಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು. ನೀವಾದ್ರೂ ನನ್ನ ನಂಬಿ. ಮದ್ವೆ ಮುರಿದಾಗಿಂದ ನಾನು ಖುಷಿಯಿಂದ ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಮೊದ್ಲಿಂದಾನು ನಂಗೆ ಈ ಮದ್ವೆಲಿ ಇಂಟ್ರೆಸ್ಟ್ ಇರಲಿಲ್ಲ ಅಜ್ಜಿ. ಏಜೆ ಅವ್ರಿಗೂ ನಂಗೂ ಯಾವ್ದಾದ್ರೂ ವಿಷಯದಲ್ಲಿ ಹೊಂದಾಣಿಕೆ ಇದೆಯಾ? ಲೀಲಾ, ನಿನ್ ಕಣ್ಣೀರಿನ ಒಂದೊಂದು ಹನಿ ಕೂಡ ನೀನ್ ಇಷ್ಟೆಲ್ಲ ಮಾಡಿದ್ದು ನಿನ್ ತಂಗಿಗೋಸ್ಕರ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ನಾನು ನಿನ್ನ ನಂಬ್ತೀನಿ ಅಷ್ಟೇ ಅಲ್ಲ, ಯಾರು ಏನೇ ಹೇಳಿದ್ರು ನೀನೇ ನನ್ನ ಸೊಸೆ ಅಂತ ಒಪ್ಕೋತೀನಿ. ಅಜ್ಜಿ, ಯಾರು ಏನೇ ಹೇಳಿದ್ರು ನೀನೇ ನನ್ನ ಸೊಸೆ ಅಂತ ಒಪ್ಕೋತೀನಿ. ಹಿರಿಯರಾದ ನೀವೇ ಈಗ ಸಡನ್ ಆಗಿ ಮದುವೆ ಒಪ್ಕೊಂಡ್ಬಿಟ್ಟೆ ಅಂದ್ರೆ ಅದು ಹೇಗೆ? ಮದುವೆ ಮಂಟಪದಲ್ಲಿ ನನ್ನ ಮಗಳು ಮದುವೆ ಮುಗಿದೋಗಿದೆ, ನಾಳೆ ಅವ್ರ ಜೀವನದ ಕತೆ. ನನ್ನ ಮಗಳ ಮದುವೆ ನಿಶ್ಚಯ ಆಗಿ ಕ್ಯಾನ್ಸಲ್ ಆದ್ರೆ ಎಷ್ಟು ಅವಮಾನ ಅಲ್ವಾ? ನೀವೆಲ್ಲ ದೊಡ್ಡವರು ತಾನೆ, ಮಾತಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಶಬಾಷ್, ನನ್ನ ಮಗಳಿಗೂ ನ್ಯಾಯ ಕೊಡಿಸಿ. ಏನಮ್ಮ ಮಹಾತಾಯಿ, ಇವತ್ತು ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ,
ಅವತ್ತು ಮೆಹಂದಿ ಶಾಸ್ತ್ರದಲ್ಲಿ ಏಜೆ ಬಂದು ನಿಮ್ಮ ಮಗಳ ಕೈಗೆ ಮೆಹಂದಿ ಹಾಕಿದಾಗ ಹೆಣ್ಣೆತ್ತಿರೋ ನೀವು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರ? ಅವ್ರವ್ರ ಬುಡಕ್ಕೆ ಬೆಂಕಿ ಬಿದ್ದಾಗ್ಲೇ ಬಿಸಿ ತಟ್ಟೋದು. ನೀವು ಸುಮ್ಮನೆ ಇರ್ರಿ. ನಿಮ್ ಮಗಳ ತರ ನನ್ ಮಗಳು ಹೊಡೆದು ಕೂಡಕ್ಕೇನ್ ಹೊರಗಡೆ ಬರ್ಲಿಲ್ಲ. ಏಜ್ ಅವ್ರು ಒಪ್ಕೊಂಡಿದ್ದಕ್ಕೆ ಅವಳು ಕೈಗೆ ಮೆಹಂದಿ ಹಾಕಿದ್ದು. ಅವರು ಒಪ್ಕೊಂಡು ಅವತ್ತು ಮೆಹಂದಿ ಹಾಕಿದ್ದಾರೆ ಅಂದಮೇಲೆ ಇವತ್ತು ಅವಳ ಕೊರಳಿಗೆ ತಾಳಿನೇ ಕಟ್ಟಿದ್ದಾರೆ. ಒಪ್ಕೋತಾರೆ ಬಿಡಿ. ಇನ್ನೊಂದು ವಿಷಯ ನೆನಪಲ್ಲಿ ಇರಲಿ, ದೊಡ್ಡ ಮನಸ್ಸಿರೋ ಅಮ್ಮನೇ ಒಪ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲರೂ ಒಪ್ಕೊಂಡಂಗೆ ಬಿಡಿ. ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನೀವು. ಅಲ್ಲ, ಈಗ ನನ್ನ ಮಗಳ ಜೀವನದ ಗತಿ ಏನು? ದಯವಿಟ್ಟು ಎಲ್ರೂ ಒಂದು ನಿಮಿಷ ಸುಮ್ಮನೆ. ನೋಡಿಪ್ಪ, ಒಡವೆನೋ ವಸ್ತುನೋ ಹಣನೋ ಅಥವಾ ಇನ್ನೇನಾದರೂ ಕೊಟ್ಟು ನಿಮ್ಮ ಮಗಳ ಬಾಳನ್ನ ಸರಿ ಮಾಡೋಕ್ಕಾಗಲ್ಲ. ಅದು ನಮಗೂ ಗೊತ್ತಿದೆ. ಎಲ್ಲ ಗೊತ್ತಿದ್ರು ಯಾಕೆ ಮೌನವಾಗಿದ್ದೀರಾ? ಬರೀ ಮಾತಲ್ಲಿ ಪರಿಹಾರ ಕೊಟ್ರೆ ಎಲ್ಲ ಸರಿ ಹೋಗುತ್ತಮ್ಮ, ಇಲ್ಲ ತಾನೇ? ಅದಕ್ಕೆ ಅದೇನೇ ಇರಲಿ, ಎಲ್ಲರೂ ಒಂದ್ಸತಿ ಕೂತ್ಕೊಂಡು ಎಲ್ಲರೂ ಮಾತಾಡೋಣ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಿ. ನೋಡಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಖಂಡಿತ ಸಿಗುತ್ತೆ. ದುರ್ಗಾ, ಇನ್ನೀ ವಿಷಯವಾಗಿ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೊರಡಕ್ಕೆ ತಯಾರಿ ಮಾಡ್ಕೊಳ್ಳಿ. ಹಾಗೆ ಬಂದಿರೋ ಅತಿಥಿಗಳು ಕೂಡ ಹಾಗೆ ಬರೀ ಹೋಟೆಲ್ ಹೋಗಬಾರ್ದು. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ದುರ್ಗಾ, ನಾನು ಹೇಳಿದ್ ನಿನಗೆ